ನಾವು ಕೆಲಸ ಮಾಡಬೇಕಾಗ್ತದೆ. ಇವು ನಮ್ಮ ಈಗ ಹೇಳ್ತಾ ಇದ್ರು 3 ತಿಂಗಳು ಅಂತೇಳಿ ಚಂದು ಪಾಟೀಲ್ ಅವರೇ 3 ತಿಂಗಳಲ್ಲ, ಕೇವಲ 51 ದಿವಸ 51 ಡೇಸ್ ಎಲೆಕ್ಷನ್ ಆಗಿದೆ. 51 ಡೇಸ್ 50 ದಿವಸಕ್ಕೆಲ್ಲ ಕೆಲಸ ಮುಗಿದ್ಬಿಡ್ತು. 50 ದಿವಸದಾಗ ನಾವು ಎಲ್ಲರೂ ನಮ್ದು ಏನೇ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇದ್ರು ಕೂಡ ಅದನ್ನು ಕೂತಿ ನಾವು ಸಾರ್ಟ್ ಔಟ್ ಮಾಡಿ ಇವತ್ತು ನಾವು ಬಹಳ ದೊಡ್ಡ ಚಾಲೆಂಜ್ ಇದೆ. ಇಲ್ಲಿ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಎಲ್ಲ ಕೇಂದ್ರ ಸಚಿವರು ಮೋದಿಜಿಯವರು, ನಡ್ಡಾ ಅವರು, ಅಮಿತ್ ಶಾ ಅವರು ಗುಲ್ಬರ್ಗಕ್ಕೆ ಯಾಕೆ ಬರ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಕೇವಲ ಕಲಬುರಗಿ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದಾರೆ. ಕಲಬುರಗಿ ಅವ್ರದ್ದು ನಾವು ಗುಲ್ಬರ್ಗ ಅವ್ರಿಗೆ ನಾವು ಬರ್ದು ಕೊಟ್ಟಿಲ್ಲ. ನಾವು ಕಲಬುರಗಿ ಇಸ್ ನಾಟ್ ರಿಟರ್ನ್ ಟು ದೇಮ್. ಇದು ಭಾರತ ದೇಶದ ಇಂಪಾರ್ಟೆಂಟ್ ಭಾಗ ಇದೆ. ಅದು ಇಲ್ಲಿ ನರೇಂದ್ರ ಮೋದಿಜಿ ಬರ್ತಾರೆ, ಎಲ್ಲರೂ ಬರ್ತಾರೆ, ಅದರ ಬಗ್ಗೆ ಹಗರಾಗಿ ಮಾತಾಡ್ತಾರೆ. ಇವತ್ತು ನಮ್ಮ ಭಾಗಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಿದ್ರು. ಬಹಳ ಖುಷಿಯಾಗಿ ಇವರಿಗೆ ನೋಡಿ. ಅವರು 6 ಬಾರಿ MP ಆಗಿ 5 ಬಾರಿ MLA ಆಗಿ ಒಂದು ದೊಡ್ಡ ಹುದ್ದೆಯನ್ನು ಬಿಟ್ಟು ಬ್ಯಾರೋರಿಗೆ ಸೇವ್ ಮಾಡಿದ್ರು ಅಂತವ್ರು ಬರ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ನಮಗ್ ಗೊತ್ತಿದೆ ಕಲಬುರಗಿ ಅಷ್ಟು ಸುಲಭ ಅಲ್ಲ. ನಾವು ಬಹಳ ಕಷ್ಟ ಪಡ್ಬೇಕಾಗ್ತಿತ್ತು. ನಾವು 100% ನಾವು ಗೆದ್ದಿದ್ದೀವಿ. 100% ಪ್ರತಿಯೊಬ್ಬರು ಬಾಯ ಇವತ್ತೇನಿದೆ ಈ ಸಲ ಬಿಜೆಪಿ ನಮ್ಮ ಗುಲ್ಬರ್ಗ ಎಲ್ಲ ಸರ್ವದಾಗ ಗುಲ್ಬರ್ಗ ಇದ್ದಂತೇಳಿ ಎಲ್ಲ ಹೇಳ್ತಾರೆ. ಅಂತೇಳಿ ನಾವು ಸುಟ್ಟು ಕೊಡೋದಿಲ್ಲ. ನಾವು ಎಲ್ಲ ನೆನಪು ಮಾಡ್ಬೇಕಾಗ್ತದೆ. ನಮ್ಮ ನರೇಂದ್ರ ಮೋದಿ ಅವ್ರು ಏನೇನ್ ಮಾಡ್ಯಾರ ಭಾರತ ದೇಶದಾಗ ಇಂಟರ್ನ್ಯಾಷನಲ್. ಇವತ್ತು ನಮ್ಮ ಕಲಬುರಗಿಯಲ್ಲಿ ಹೇಳ್ತಾರವರು, ಕಲಬುರಗಿಯಲ್ಲಿ ಏನ್ ಕೆಲಸ ಆಗಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ನಮ್ಗೆ ಸಿಕ್ಕಿದ್ದು 4 ವರ್ಷ, ಅದರಲ್ಲಿ 2 ವರ್ಷ ಕೊರೋನಾದಾಗ ಆದಷ್ಟು ಕೆಲಸ ನಮ್ಮ ಕಾರ್ಯಕರ್ತರು, ನಮ್ಮ ಎಲ್ಲ ಪ್ರತಿಯೊಬ್ಬರು ಹಗಲು ರಾತ್ರಿ 24 ತಾಸು ದುಡಿದು 2 ವರ್ಷ ಕೆಲಸ ಮಾಡಿದ್ದು ಕಲಬುರಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಲೀಡರು. ಬಿಜೆಪಿ ಪಾರ್ಟಿ ಹಿಡಿದು ಅಪ್ಪುಗೌಡ ಹಿಡಿದು ಪ್ರತಿಯೊಬ್ಬರು ಮನೆಗೆ ಹೋಗಿ ರೆಮ್ಡಿಸಿವಿರ್ ಇಂಜೆಕ್ಷನ್, ಹೆಪಟೈಟಿಸ್ ಬಿ ಇಂಜೆಕ್ಷನ್, ಅವ್ರಿಗೆ ಮೆಡಿಸಿನ್, ಹಾಸ್ಪಿಟಲ್ ಅವದೆಲ್ಲ ನೆನಪಾಯ್ತು. 2 ವರ್ಷ ಯಾರು ಕಾಂಗ್ರೆಸ್ ಬರಲೇ ಇಲ್ಲ, ಒಂದು ಸ್ಟೇಟ್ಮೆಂಟ್ ಆಗ್ಲಿಲ್ಲ. ಮನ್ಯಾಗ ಕೂತು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತು, ಯಾರು ಮಾಡಿಲ್ಲ. ಈಗ ಎಲೆಕ್ಷನ್ ಬಂದಾಗ ನಾವು ಆಕ್ಟಿವ್, ನೀವು ಆಕ್ಟಿವ್ ಆಗಿ ಅಂತ ಹೇಳ್ತಾರೆ. ನಮ್ಮಾಗ ಇವತ್ತು ಹೈಯೆಸ್ಟ್ ನಮ್ಮ ಕರ್ನಾಟಕದಾಗ ಇವತ್ತು ನಮ್ಗೆ ಹೇಳ್ಬೇಕಂದ್ರ ಮೈಗ್ರೆಂಟ್ ಲೇಬರ್, ವಲಸೆ ಕಾರ್ಮಿಕರ ಸಮಸ್ಯೆ ಜಾಸ್ತಿ ಇದೆ. ಇವತ್ತು ಭಾರತ ದೇಶದ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಲ್ಲಿ ಇವತ್ತು 1 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಕಲಬುರಗಿ ಕೊಟ್ಟೆ. ಇವತ್ತು ನಾವು ಬಹಳ ಟ್ಯಾಕ್ಟ್ಫುಲ್ ಆಗಿ ಅದನ್ನು ಪೂರ್ತಿ ಇಂಪ್ಲಿಮೆಂಟ್ ಆಗುವಂತೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಸ್ವಲ್ಪ ಸಮಸ್ಯೆಗಳು ಮಾಡಿದ್ರು ಕೂಡ ನಾವು ಶಿವಾನಂದ ಪಾಟೀಲ್ ನಮ್ಮ ಮಂತ್ರಿಗಳು, ರಾಜ್ಯ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ನಮ್ ಪೂರ್ತಿ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಟೆಂಡರ್ ಆಗ್ತಾ ಇದೆ. ನಿನ್ನೆಲ್ಲ ಆಗ್ತಾ ಇದೆ. ಈ ಒಂದು ಚುನಾವಣೆ ಬಹಳ ಪ್ರಮುಖ ಚುನಾವಣೆ ಇದೆ. ಒಂದು ಮಾತು ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ನಾವು ಮೋದಿ ಸಾಹೇಬ್ರಿಗೋಸ್ಕರ ಮಾಡಂತ ಚುನಾವಣೆ ಅಲ್ಲ, ನಾವು ಬೇರೆಯವರಿಗೋಸ್ಕರ ಮಾಡಂತ ಚುನಾವಣೆ ಅಲ್ಲ, ನಮ್ಮನ್ನ ನಾವು ರಕ್ಷಣೆ ಮಾಡೋದಕ್ಕೋಸ್ಕರ ಮಾಡುವಂತ ಚುನಾವಣೆ. ಮೋದಿ ಸಾಹೇಬ್ರಲ್ಲಿ ಕುಂತಾರಂದ್ರೆ ನಾವು ಸುರಕ್ಷಿತವಾಗಿ ಇಲ್ಲಿದ್ದೀವಿ. ಮೋದಿ ಸಾಹೇಬ್ರ ಮೇಲೆ ಇಲ್ಲ ಅಂತಂದ್ರೆ ನಮ್ಮ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ನಮ್ಗೆ ಈಗಾಗಲೇ ಅನುಭವಿಸಿ ಬಂದಿದೆ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಬಿಜೆಪಿಯ ಕಾರ್ಯಕರ್ತರ ಬಂಧುಗಳ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಚುನಾವಣೆ ನಮಗೋಸ್ಕರ ಮಾಡ್ಕೊಳ್ಳೋಣ. ಬಹಳಷ್ಟು ಜನ ಇಲ್ಲಿ ವಿದೇಶಕ್ಕೆ ಹೋದವರು ಇರ್ತಾರೆ. ಮೊದಲು ನಾವು ಯಾರಾದ್ರೂ ಕೇಳಿದ್ರೆ ಯಾವ ದೇಶ ಅಂದ್ರೆ ಅಂಜೆ ಹೇಳ್ತಿದ್ರು ಚಂದ್ರು. ಇವತ್ತು ಯಾವ ಪರಿಸ್ಥಿತಿ ಅಂದ್ರೆ ನಾವು ಭಾರತನ ನಾವು ಕರೆಸ್ತಾರೆ, ಕರೆಸಿ ಕುಂದಿರ್ಸಿ ಅವ್ರು ನಮ್ಗಳು ಒಂದು ಸೆಲ್ಫಿ ತಕ್ಷಣ ಪರಿಸ್ಥಿತಿ ಬಂದಂದ್ರೆ ಅದು ಮೋದಿ ಸಾಹೇಬ್ರಿಗೋಸ್ಕರ ಅಷ್ಟೇ ಬಂದಿದೆ. ಈಗ ಆಲ್ರೆಡಿ ಹೋದ್ಸಲನೇ ಚುನಾವಣೆಗೆ ಎದ್ಬಿಟ್ಟಿದೆ. ನನ್ನ ಇಲ್ಲಿ ಕಳಿಸಿರೋದೇನಪ್ಪಾ ಅಂತಂದ್ರೆ ಇಲ್ಲಿ ಒಳ್ಳೆ ತಂಡ ಇದೆ, ಆ ತಂಡಕ್ಕೆ ಮ್ಯಾಚ್ ಒಳ್ಳೆ ಕ್ರಿಕೆಟ್ ಆಡಂತ ಟೈಮ್ನಾಗ
ದಣು ಆದ್ರೆ ಹೋಗಿ ನೀರಿಗೆ ಹೋಗಿ ಕೂಡ ಅಂತ ಹೇಳಿ ಕಳಿಸಿದ್ರು. ಕ್ಲಿಯರ್ ಆಗಿ ಕಳಿಸಿಲ್ಲ. ಯಾಕಂದ್ರೆ ಒಂದು ಸರ್ ಪ್ರೂವ್ ಮಾಡಿ ಯಾವ್ದು ಸರ್ ಎಲ್ಲರೂ ಅಪ್ಪ ತಮ್ಮರ್ ತಾವೆಲ್ಲರೂ ಸೇರಿ ಖರ್ಗೆ ಸಾಹೇಬ್ನ ಹೋದ್ ಸರ್ ಸೋಲಿಸಿ ಇತಿಹಾಸನೇ ಸೃಷ್ಟಿ ಮಾಡಿಬಿಟ್ಟಿದ್ರಿ. ಮತ್ ನಮ್ಮ ತಮ್ಮ ಚಂದ್ರು ಪಾಟೀಲ್ ಮಾತಾಡಾಗ ಹೇಳ್ತಿದ್ರು ದನ ದನ ಅಂತ ಹೇಳಿದ್ರು. ಇಲ್ಲಿ ದನದ ಅವಶ್ಯಕತೆನೇ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಮನಸ್ಸಿನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಮೋದಿ ಸಾಹೇಬ್ರನ್ನ 3ನೇ ಸಾರಿ ಪ್ರಧಾನಮಂತ್ರಿ ಮಾಡೇಬೇಕಂತ. ದುಡ್ಡಿನ ಮೇಲೆ ಎಲೆಕ್ಷನ್ ಅಂತ ಖರ್ಗೆ ಸಾಹೇಬ್ರ ಗೆಲ್ಲಕ್ ಆಗ್ತದೆ. ಆದ್ರೆ ಇಲ್ಲಿ ಒಂದು ದೃಢ ನಿರ್ಧಾರ ಇದೆ, ಒಂದು ಸಂಕಲ್ಪ ಇದೆ. ನರೇಂದ್ರ ಮೋದಿ ಸಾಹೇಬ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲೇಬೇಕ. ಆ ಒಂದು ಗುರಿಯಿಂದ ನಾವು ಈ ಚುನಾವಣೆ ಗೆದ್ದೇ ಗೆಲ್ತೇವೆ. ನಾವಂತರೂ ಫಸ್ಟ್ ದಿನನೇ ಹೇಳಿಬಿಟ್ಟಿದ್ದೇವೆ ನಾವೆಲ್ಲದಕ್ಕೂ ರೆಡಿ ಅಂತ. ಎದುರಿನವರು ಏನ್ ಸರ್ ಹೇಗಿದ್ದೀರ ಅಂದ್ರೆ ಯಪ್ಪ ಆರಾಮಿದ್ರೆ ಕೈ ಮುಗ್ತೀವಿ. ಏನೋ ಅಂದ್ರೆ ಯಾಕಲೆ ಅಂತೀವಿ. ನಮ್ಮ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಯಾರೇ ತೊಂದರೆ ಕೊಟ್ಟರು ನಾವು ಅದನ್ನ ಸಹಿಸಕ್ ಆಗಂಗಿಲ್ಲ. ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡೋದು ನಮ್ ಕರ್ತವ್ಯ ಆಗ್ತದೆ. ಆ ಉದಕ್ಕೆ ನಾವು ಬದ್ಧರಾಗಿ ನಾವು ನಿಂತಿದ್ದೇವೆ. ಎಲ್ಲರೂ ನಾವು ವೇದಿಕೆ ಮೇಲೆ ಇದ್ದವರು ಎಲ್ಲರೂ ಬದ್ಧರಾಗಬೇಕಾಗ್ತ ಆ ವಿಷಯದಲ್ಲಿ. ಮತ್ತೆ ಇವತ್ತು ಒಂದು ಮಾತು ಹೇಳ್ತೇನೆ ನಾನು, ಇಡೀ ನಮ್ಮ ರಾಷ್ಟ್ರದಲ್ಲಿ 400 ಭಾರತದಲ್ಲಿ 400 ಸೀಟ್ ಗೆಲ್ಬೇಕ ನಮ್ಮ ಆಸೆ ಇದೆ. 450 ಗೆಲ್ಸಂತ ಕೆಲಸ ನಮ್ಮೊಬ್ಬ ಸ್ಟಾರ್ ಪ್ರಚಾರಕರಿದ್ದಾರೆ ರಾಹುಲ್ ಗಾಂಧಿ ಅವರು. ನಾವು 400 ಗೆಲ್ಬೇಕಾದ್ರೆ 450 ನಾವು ಗೆಲ್ಲಕ್ಕೆ ಏನ್ ಬೇಕೋ ಅವೆಲ್ಲವೂ ಪ್ರಯತ್ನ ಮಾಡ್ತಾರ ಅವರು, ಉಜ್ಜು ಹೇಳಿಕೆಗಳನ್ನು ಕೊಟ್ಟು. ಹಂಗೆ ಈಗ 1.5 ಲಕ್ಷದಿಂದ ಲೀಡ್ಲಿಂದ ಗೆಲ್ಲಬೇಕಂತ ನೀವೆಲ್ಲರೂ ತೀರ್ಮಾನ ಮಾಡಿರ್ಬೇಕು. ನಮ್ ಸ್ನೇಹಿತರು ಪ್ರಿಯಾಂಕರಿಗೆ ಇನ್ನೊಂದು 50,000 ನಿಮ್ಗೆ ಲೀಡ್ ಏನ್ ಹೆಚ್ಚಾಗಬೇಕು ಅದಕ್ಕೆಲ್ಲ ವ್ಯವಸ್ಥೆ ಅವ್ರು ಮಾಡ್ತಾರೆ. ಅರೆ ನಿಮಗ್ ಸಚಿವರಾಗಿ ಮಾಡಿದ್ರೆ ನೀವು ಯಾಕಂತ ಸಚಿವರು ಅಂತ ಯಾರಾದ್ರೂ ಹೇಳ್ತಾರೆ? ಯಾರಂದ್ರೆ ಎಲ್ಲದಕ್ಕೂ ಅಡ್ಡ ಬರೋ ಸಚಿವರೇ ಅಂತಾರೆ. ನಿಮ್ಮ ಖಾತೆ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ರಿ, ಆ ಕೆಲಸದಿಂದ ಪ್ರಗತಿ ಮಾಡಿ ತೋರಿಸ್ರಿ. ಅದು ಬಿಟ್ಟು ಮೋದಿ ಸಾಹೇಬ್ ವಿರುದ್ಧ ಮಾತಾಡಿದೆ, ಬಿಜೆಪಿ ವಿರುದ್ಧ ಮಾತಾಡಿದೆ ಅಂದ್ರೆ ನಡೀತದ? ಆಗಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಾವ್ ಹೇಳ್ತೇವೆ, ಯಾರು ಅಳಕದ್ ಬೇಕಾಗಿಲ್ಲ, ಅಂಜದ್ ಬೇಕಾಗಿಲ್ಲ. ಹೋದ್ ಸರಿ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ. ಎದಕ್ ಸೋತೀವಿ ಅಂತ ನಮಗ್ ಗೊತ್ತಿದೆ. ನಾವು ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಮಾಡಿ, ನಾವು ಕೆಲವೊಂದು ತಪ್ಪನ್ನು ಮಾಡಿ, ನಾವು ಕೆಲವೊಂದು ಕಾರ್ಯಕರ್ತರು ನಿಷ್ಠಾವಂತ ದುಡಿದಂತ ಕಾರ್ಯಕರ್ತ ಮರ್ತಕ್ಕೆ ನಾವು ಸೋತಿದ್ದೇವೆ. ಆದ್ರೆ ಈ ಸರಿ ಆ ತರ ಅಲ್ಲ. ಈ ಚುನಾವಣೆ ಬಹಳ ಪ್ರಮುಖ ಚುನಾವಣೆ ಇದೆ. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ, ಭಾರತ ದೇಶದ ಭವಿಷ್ಯ, ಅದ್ರಗೋಸ್ಕರ ನಾವು ಈ ಚುನಾವಣೆ ಮಾಡಬೇಕಾಗಿದೆ. ಇಲ್ಲೇ ಗುಲ್ಬರ್ಗದಲ್ಲಿ ಯಾರು ಬಿಜೆಪಿ ಅಭ್ಯರ್ಥಿ ಅಂತೇಳಿ ನಾವು ಚುನಾವಣೆ ಮಾಡೋದು ಬೇಕಾಗಿಲ್ಲ. ನಮ್ಮ ಭವಿಷ್ಯ ನಿರ್ಧಾರ ಮಾಡೋಗೋಸ್ಕರ ಮಾಡ್ಬೇಕಾಗಿದೆ. ಆ ಕೆಲಸನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಆ ಕೆಲಸವನ್ನು ನಾವು ಮಾಡೋಣ. ಇವತ್ತು ನೋಡ್ರಿ, ರಾಜ್ಕುಮಾರ್ ಅಣ್ಣ ಬಹಳ ಖುಷಿಯಾಗಿ ಕುಂತಾನೆ. ಒಳಗೆ ಖುಷಿ ಆಗ್ತದೆ. ಯಾಕೆ ಖುಷಿ ಅಂತಂದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಅಣ್ಣ ಮಂತ್ರಿ ಆಗ್ಯಾನ ಖುಷಿಕ್ಕಿಂತ ಅತ್ತಗ ಇಲ್ಲಿ ಬಿಟ್ಟು ಉಸ್ತುವಾರಿ ಬೇರೆ ಕಡೆ ಕೊಟ್ರಲ್ಲ ಅಂತ ಖುಷಿ ಅಂತಗ. ನೋಡ್ರಿ, ಅವ್ರದ್ದು ಪಾಪ ಮನೆಯವರ ಈಗ 4ನೇ ಸರಿ MLA, ಸೀನಿಯರ್ ಮಿನಿಸ್ಟರ್. ಆದ್ರೆ ಉಸ್ತುವಾರಿ ಪ್ರಿಯಾಂಕ ಅವ್ರಿಗಿಂತ ಜೂನಿಯರ್ ಕೊಟ್ಟು ಬೇರೆ ಜಿಲ್ಲಾಕ್ ಹೋಗಪ್ಪ ಅಂತ ಕಳಿಸಿದಾರೆ. ಅವ್ರ ಸಮಾಜದವ್ರು ಅದನ್ನ ಬರೀತಾರೆ. ಅಂದ್ರೆ ಇಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ, ಪ್ರಿಯಾಂಕರಿಗೆ ಅವರು ನಾನು ಒಬ್ಬನೇ ಸಚಿವ, ನಾನು ಒಬ್ಬನೇ ಇದೀನಿ, ನನ್ನ ಎದುರಿಗೆ ಯಾರು ಇಲ್ಲ ಅಂತ ತಲೆ ಪೂರ ಬಂದ್ಬಿಟ್ಟದು. ಏನ್ ಹಿಂದೂಗಳ ವಿರುದ್ಧ ಮಾತಾಡ್ತಾರ. ಏನ್ ನಿಮ್ಗೆ ಯಾರು ಗೋಲ್ಡ್ ಮೆಡಲ್ ಕೊಡ್ತಾರ? ಮೊನ್ನೆ ನೋಡಿದೆ ಒಂದು ವಿಧಾನಸೌಧದಲ್ಲಿ ಪಾಪ ಹೇಳಕತ್ತಿದ್ರು ನಮ್ಮ ಹೆಣ್ಣನೂ ಬರಂಗಿಲ್ಲ ಅಂತ. ಇವತ್ತು ಹೇಳ್ತೀವಿ, ರಾಜ್ಯದ ಉಪಾಧ್ಯಕ್ಷ ಆಗಿ ಬಿಜೆಪಿ ಪಾರ್ಟಿ ನಾನು ಒಬ್ಬನೇ ಹೋದ್ರು ನೀನ್ ಕಾಕಂತ ಕೆಲಸ ಬಿಜೆಪಿ ಪಕ್ಷ ಹೆಣ ಉಳಿದ ದೂರ ಇತ್ತು. ನೀವು ಒಬ್ಬನೇ ಇದೀನಿ, ನೀನು ನಾನು ಇಬ್ಬರೇ ಹೋದ್ವಿ ಲಾಸ್ಟ್ಗೆ ಅಂತಂದ್ರ ಪಾರ್ಟಿಯನ್ನು ಕರ್ಕಂಗಿಲ್ಲ ಅಂತ ತೀರ್ಮಾನ ನಾವು ಮಾಡಿಬಿಟ್ಟಿವಿ. ಬಿಜೆಪಿ ಪಕ್ಷ ಅಂದ್ರೆ ರಾಮ ಭಕ್ತರ ಪಕ್ಷ, ಬಿಜೆಪಿ ಪಕ್ಷ ಅಂದ್ರೆ ದೇಶದ ಸ್ವಾವಲಂಬಿಗಳ ಪಕ್ಷ. ಯಾರು ಭಾರತ ಮೇಲೆ ಪ್ರೀತಿ ಮಾಡ್ತಾರ ಅಂತವ್ರು ಕರ್ಕೊಂತ ಒಂದು ಕೆಲಸವನ್ನು ಮಾಡ್ತೀವಿ, ಹೊರತಾಗಿ ಹಿಂದೂ ವಿರೋಧಿಗಳನ್ನ ಕರ್ಕಂತ ಕೆಲಸನ ಮಾಡಂಗಿಲ್ಲ ಅಂತ ನಾನು ಸ್ಪಷ್ಟಪಡಿಸಂತ ಒಂದು ಕೆಲಸವನ್ನು ಮಾಡ್ತೇನೆ. ಯಾಕಂತಂದ್ರೆ ನನಗೂ ಇಲ್ಲಿ ಗುಲ್ಬರ್ದಾಗ ಯಾಕೆ ಕಳಿಸಿದಾರಪ್ಪ ಅಂತಂದ್ರೆ, ನಾನು ಇಲ್ಲೇ ಕಾಲೇಜು ಇಲ್ಲೇ ಆಗಿದೆ. ನನ್ನ ಅವಿನಾಶ್ ಅಣ್ಣ ಕುಂತಾನೆ. ಫಸ್ಟ್ ಚುನಾವಣೆ ನಾವು ಅವ್ರದೇ ಮಾಡಿದ್ವಿ, ಕಾರ್ಪೊರೇಟರ್ ಚುನಾವಣೆ. ನಾವು ಸಣ್ಣ ಹುಡುಗರಿದ್ದೀವಿ. ಯಾಕಣ್ಣ ನಮ್ಮ ಲೀಡರ್ ಧರ್ಮಣ್ಣ ಅಣ್ಣ ಕುಂತಾನ.
ಅದ್ ಯಾವ ಹೋಟ್ಲಲ್ಲ ಅಲ್ಲಿ ಕರ್ಕೊಂಡ್ ಕುದಿರ್ತಲ್ಲ JCB ಹೋಟ್ಲಾಗ ನಮ್ಗೆ ಯಾವಾಗ್ಲೂ ಕರ್ಕೊಂಡ ಸಂಗಣ್ಣ ಇದ್ದೀರಿ ನಾವು ನೀವೆಲ್ಲರೂ ಕರ್ಕೊಂಡ್ ಕುದಿರ್ತಿದ್ವಿ JCB ಅಣ್ಣ ಅವರೆಲ್ಲ. ಯಾಕಂದ್ರೆ ಅಡಿ ನಂದು ಒಂದು ಸಂಬಂಧ ಆದಂತ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಾನು ಒಂದೇ ಮಾತು ಹೇಳ್ತೇನೆ, ನನಗೆ ಪಕ್ಷ ಏನ್ ಕೆಲಸ ಕೊಟ್ಟಿದೆ ಅದು ನಾನು ಇಷ್ಟೇ ಅಂತ ಮಾಡೋದು. ಬೇರೆ ಟೈಮ್ ನಾನು ತಮಾಷೆ ಮಾಡ್ಕೊಂತಿರ್ತೀನಿ, ಬಹಳ ಏನೂ ಇರ್ತೀನಿ. ಆದ್ರೆ ಪಕ್ಷ ನನಗೆ ಕೆಲಸ ವಹಿಸಿದಂತ ಸಂದರ್ಭದಲ್ಲಿ ಅದನ್ನ ಚಾಚು ತಪ್ಪದೆ ಮಾಡಂತ ಕೆಲಸ ನಾನು ಮಾಡ್ತೇನೆ. ಮತ್ತು ನಿಮಗೆ ಒಂದು ಮಾತು ಮಾತ್ರ ಇಷ್ಟು ಹೇಳ್ತೇನೆ, ಯಾರ ಹಂಚಿಕೆಗಾಗ್ಲಿ ಯಾರ ಒಂದು ರೌಡಿಜಾಮ್ಗಾಗ್ಲಿ ಅಂಜಂತ ಅವಶ್ಯಕತೆನೇ ನಮಗಿಲ್ಲ. ಈ ಮೋದಿ ಸಾಹೇಬ್ ಹೆಸರ ಮೇಲೆ ಬೇರೆ ದೇಶಗಳೇ ನಡಗಂತ ಸಂದರ್ಭದಲ್ಲಿ ಕೆಲವೊಂದು ಸಾಮಾನ್ಯ ವ್ಯಕ್ತಿಗಳಿಗೆ ಅಂಜ ಅವಶ್ಯಕತೆ ಇಲ್ಲ. ಮತ್ತೆ ನಮ್ಮ ಕಾರ್ಯಕರ್ತರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಆಗಿರ್ತಾವ 5 ವರ್ಷ ನಾವು ಅಧಿಕಾರದಾಗ ನಮ್ಮ ಉಮೇಶ್ ಆದವರು ನಾವೆಲ್ಲರೂ ಇದೀವಿ ಅಂತಂದ್ರೆ ನಮ್ಮಿಂದ ನಾವು ಎಲ್ಲಾನು ಕರೆಕ್ಟ್ ಮಾಡಿರಂಗಿಲ್ಲ. ಎಲ್ಲೋ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಫೋನ್ ಎತ್ತಿರಂಗಿಲ್ಲ, ಎಲ್ಲೋ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಭೇಟಿ ಆಗಿರಂಗಿಲ್ಲ. ಯಾಕಂದ್ರೆ ಒಬ್ಬ MLA ಅಂದ್ರೆ ಒಂದು ಕ್ಷೇತ್ರಕ್ಕೆ MLA ಇರ್ತೀವಿ, ಒಬ್ಬ MP ಅಂದ್ರೆ 8 ಕ್ಷೇತ್ರಕ್ಕೆ ಇರ್ತೀವಿ. ಬಹಳ ದೊಡ್ಡ ಒಂದು ವ್ಯಾಪ್ತಿ ಇರ್ತದೆ. ಅವು ಏನೇ ಇದ್ರು ಎಲ್ಲವನ್ನು ಮರೆತು ಆಗಿರ್ತಾವ. ವೈಯಕ್ತಿಕವಾಗಿ ಹೆತ್ತ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಸರಿಯಾಗಿ ನೋಡ್ಕೋದಾಗಿರಲಿಲ್ಲ, ಇನ್ನು ಬೇರೆಯವರಿಗೇನು. ಆದ್ರೆ ಅವೆಲ್ಲವನ್ನು ನಾವು ಮರೆತು ಒಂದಾಗಿ ಒಗ್ಗಟ್ಟಾಗಿ ಈ ಚುನಾವಣೆ ಮಾಡಂತ ಒಂದು ಕೆಲಸವನ್ನು ಮಾಡ್ತೇವೆ. ಬಿಜೆಪಿ ಪಕ್ಷದ ಯಾರೇ ಅಭ್ಯರ್ಥಿಗಳಿದ್ರು ಅವ್ರು 2 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಅಂತರದಲ್ಲಿ ಗೆಲ್ಸಂತ ಒಂದು ಕೆಲಸ ನಾವೆಲ್ಲರೂ ಮಾಡ್ತೇವೆ ಅಂತ ವಿಶ್ವಾಸದಿಂದ ನಿಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ನಾನು ರಾಜ್ಯದವರಿಗೆ ಮಾತು ಕೊಡುವಂತ ಒಂದು ಕೆಲಸವನ್ನು ಮಾಡ್ತೇನೆ. ಮತ್ತು ನಮ್ದೇನೇ ಇದ್ರು ನಾವೆಲ್ಲರೂ ಕುಂದ್ರೋಣ, ನಾವೆಲ್ಲ ಅಣ್ಣ ತಮ್ಮರು ಇದೀವಿ. ನಮ್ಗೆ ಯಾರಿಲ್ಲ ಅಧಿಕಾರಿಗಳನ್ನ ಆಶೆಯಿಂದ ಯಾರಿಲ್ಲ. ನಾ ಕಾಂಗ್ರೆಸ್ನಾಗ ಅವ್ರ ಹಣೆ ಬರ ಅವ್ರಿಗೆ ಗೊತ್ತದ.